ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ಸಚಿನ್ ಬೆಟ್ಟಸ್ವಾಮಿ. ಇವತ್ತು ಆರ್ಬ್ ವೆರಿಫಿಕೇಶನ್ ಪ್ರೋಸೆಸ್ ಬಗ್ಗೆ ನಿಮ್ಗೊಂದು ಕ್ಲಾರಿಟಿ ಕೊಡಬೇಕು ಅಂತಾನೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನನಗಂತೂ ಸುಮಾರು ಜನ ಕೇಳಿದ್ರಿ, ಬ್ರೋ ಆರ್ಬ್ ವೆರಿಫಿಕೇಶನ್ ಪ್ರೋಸೆಸ್ ಎಲ್ಲಿ ಮಾಡ್ತಿದ್ದೀರಾ, ನಾವು ಆರ್ಬ್ ವೆರಿಫಿಕೇಶನ್ ಮಾಡಿಸ್ಬೇಕು. ಎಷ್ಟೊಂದು ಜನ ಸುಮಾರು ಜನ ಫ್ರೆಂಡ್ಸ್ಗಳೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀವಿ ಬ್ರೋ, 100-200 ಜನ ಇದ್ದೀವಿ ಬ್ರೋ ಅಂತ. ಈಗ ಸದ್ಯಕ್ಕೆ ಇವಾಗ ಎಲ್ಲೂ ಆರ್ಬ್ ವೆರಿಫಿಕೇಶನ್ ಪ್ರೋಸೆಸ್ನ ಮಾಡ್ತಿಲ್ಲ. ಅದು ಇಂಡಿಯಾದಲ್ಲಿ ಸ್ಟಾಪ್ ಆಗಿ ಒಂದು ಹತ್ರ 6 to 7 months ಆಯಿತು. ಇವಾಗ ಮತ್ತೆ ಅದ್ರ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ. ಅದೇನಂದ್ರೆ ಇಂಡಿಯಾದಲ್ಲಿ ಮತ್ತೆ 2020-24 ಅಲ್ಲಿ ವರ್ಲ್ಡ್ ಕಾಯಿನ್ ಅವರು ರಿಟರ್ನ್ ಈ ನಮ್ಮ ಇಂಡಿಯಾದಲ್ಲಿರೋ ಡಿಮ್ಯಾಂಡಿಗೆ ಬೇಕಾಗಿರುವಂತ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡು ವೆರಿಫಿಕೇಶನ್ ಪ್ರೋಸೆಸ್ನ ರೀಸ್ಟಾರ್ಟ್ ಮಾಡ್ತಾರಂತೆ. ಇದನ್ನ ಎಷ್ಟೊಂದು ಸುಮಾರು ವೆಬ್ಸೈಟ್ಸ್ ಅಲ್ಲಿ ನಾನು ಎಷ್ಟೊಂದು ಆರ್ಟಿಕಲ್ನೆಲ್ಲ ರೆಫರ್ ಮಾಡಿದೆ, ಅದರಲ್ಲೆಲ್ಲ ಬಂದಿದ್ದ ವಿಚಾರ ಇದೆ. ಅವರು 2020-24 ಅಲ್ಲಿ ಮತ್ತೆ ವರ್ಲ್ಡ್ ಕಾಯಿನ್ ನ ಇಂಡಿಯಾಗೆ ತರ್ತಾರಂತೆ. ವೆರಿಫಿಕೇಶನ್ ಪ್ರೋಸೆಸ್ ನ ಇಂಡಿಯಾದಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಅವಾಗ ನೀವೆಲ್ಲ ಬೇಕಂದ್ರೆ ವೆರಿಫಿಕೇಶನ್ಸ್ ನ ಮಾಡಿಸ್ಕೋಬಹುದು. ಇವಾಗ ಸುಮಾರು ಜನ ಅದನ್ನ ರಿಸರ್ವ್ ಮಾಡಿ ಇಟ್ಕೊಂಡಿದ್ದೀರಾ, ಕೇಳ್ತಾನೆ ಇರ್ತೀರಾ, ಬ್ರೋ ಎಷ್ಟೊಂದು ಕಾಯಿನ್ಸ್ ಇದೆ, ಒಂದು ಜಾಸ್ತಿ 10K 12K ವರ್ತ್ ಆಫ್ ಕಾಯಿನ್ಸ್ ನ ರಿಸರ್ವ್ ಮಾಡಿ ಇಟ್ಕೊಂಡಿದೀವಿ, ಅದ್ರ ವ್ಯಾಲ್ಯೂ ಬೇರೆ ಕಡಿಮೆ ಆಗ್ಬಿಡುತ್ತೆ, ನಾವು ಯೂಸ್ ಮಾಡ್ಕೋಬೇಕು ಬ್ರೋ, ವೆರಿಫಿಕೇಶನ್ ಮಾಡಿಸ್ಬೇಕು ಅಂತ. ವೆರಿಫಿಕೇಶನ್ಗೆ ಆರ್ಬು ನಮ್ಮ ಹತ್ರ ಇಲ್ಲ. ಅದು ಮತ್ತೆ ಯಾವಾಗ ಅವರು ರೀಸ್ಟಾರ್ಟ್ ಮಾಡ್ತಾರೋ ಅವಾಗ ಆರ್ಬು ಕೂಡ ಬರುತ್ತೆ, ನಾವು ಅದನ್ನ ಸ್ಟಾರ್ಟ್ ಮಾಡ್ಬೋದು, ವೆರಿಫಿಕೇಶನ್ ನಡೆಸ್ಬೋದು. ಇದು ಯಾಕೆ ಸ್ಟಾಪ್ ಆಯ್ತು ಅಂತ ಸುಮಾರು ಜನ ಕೇಳಿದ್ವಿ. ಯಾಕೆ ಸ್ಟಾಪ್ ಆಯ್ತು ಅಂತ ಅಂದ್ರೆ, ಅವಾಗ ಯಾವಾಗ ವರ್ಲ್ಡ್ ಕಾಯಿನ್ ಲಾಂಚ್ ಆದ್ಮೇಲೆ ಸುಮಾರು ಜನ ಓಲ್ಡ್ ಯೂಸರ್ಸ್ ಇದ್ರಲ್ಲ, ಅವರೆಲ್ಲ ಒಂದು ಸುಮಾರು ಕಾಯಿನ್ಸ್ ಅನ್ನ ಹೋಲ್ಡ್ ಮಾಡಿ ಇಟ್ಕೊಂಡಿದ್ರು. ಆ ಕಾಯಿನ್ಸ್ ಅನ್ನೆಲ್ಲ ಲಾಂಚ್ ಆಗಿದ ತಕ್ಷಣ ಸುಮಾರು ಒಂದು $3.2 ಸಮಥಿಂಗ್ ಇತ್ತು ಒಂದು ವರ್ಲ್ಡ್ ಕಾಯಿನ್ಗೆ ಪ್ರೈಸು. ಎಲ್ಲರೂ ಸೆಲ್ ಮಾಡ್ಕೊಂಡ್ರು. ಒಬ್ಬೊಬ್ಬರಿಗೆ ಮಿನಿಮಮ್ ಅಂತ ಅಂದ್ರು ಒಂದು 6K 7K ಫ್ರೀಯಾಗಿ ಸಿಕ್ತು. ಅದನ್ನೆಲ್ಲ ನೋಡಿದ ಅವ್ರ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ಬಂದ್ರು. ಮಾಮೂಲಿ ಜಾಸ್ತಿ ಕ್ರೌಡ್ ಆಯ್ತು. ಎಲ್ಲಿ ಆರ್ಬ್ ವೆರಿಫಿಕೇಶನ್ ಮಾಡ್ತಿದ್ದು ಆ ಲೊಕೇಶನ್ ನಲ್ಲಿ ಪ್ರಮೋಟರ್ಸ್ ಬಂದು ಆರ್ಬನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೆ ಫುಲ್ ಎಲ್ಲ ಜನಗಳು ಬಂದು ಮುತ್ಕೊಂಡು ಕ್ಯೂ ಸಿಸ್ಟಮ್ ನಿಲ್ಲಕ್ ಸ್ಟಾರ್ಟ್ ಮಾಡಿದ್ರು. ಮಾಲ್ಗಳಲ್ಲಂತೂ ಪರ್ಮಿಷನ್ ಕೊಡೋದೇ ಇಲ್ಲ. 600-700 ಜನ ಒಂದೇ ಸಲ ಬಂದು ಕ್ಯೂ ಸಿಸ್ಟಮ್ ನಿಂತ್ಕೊಂತಾರೆ. ಅದು ಮಾಲೇ ಓಪನ್ ಆಗಿರಲ್ಲ. ಮಾಲ್ ಓಪನ್ ಆಗೋದೇ 11 ಗಂಟೆಗೆ ಅಂತ ಅಂದ್ರೆ ಇವರು 10:45-10:00ವರೆಗೆ ಬಂದು ಮಂತ್ರಿ ಮಾಲಲ್ಲಾಗ್ಲಿ ಈ ಸುಮಾರು ಆರ್ಬ್ ವೆರಿಫಿಕೇಶನ್ ಎಲ್ಲೆಲ್ಲಿ ಮಾಡ್ತಿರೋ ಅಲ್ಲೆಲ್ಲ ಜನಗಳು ಕ್ಯೂ ನಿಲ್ಲಕ್ ಸ್ಟಾರ್ಟ್ ಮಾಡಿದ್ರು. ವಾಚ್ಮ್ಯಾನ್ ಎಲ್ಲ ಓಡಿಸಿ ಸಾಕಾಗಿ ಕೊನೆಗೆ ಮಾಲ್ ಮ್ಯಾನೇಜ್ಮೆಂಟ್ ಅವರು ಪರ್ಮಿಷನ್ ನ ಕ್ಯಾನ್ಸಲ್ ಮಾಡಿದ್ರು. ಹೊರಗಡೆ ಎಲ್ಲಾದ್ರೂ ಈ ಆರ್ಬ್ ವೆರಿಫಿಕೇಶನ್ ಪ್ರೋಸೆಸ್ ನ ಮಾಡೋಣ ಅಂತ ಅಂದ್ರೆ ಈ ಹೊರಗಡೆ ಪೊಲೀಸ್ನವರು ಈ ಜನ ಕ್ಯೂ ನಿಂತಿರೋದು ನೋಡ್ಬಿಟ್ಟು ಯಾಕೆ ಈ ತರ ಕ್ಯೂ ನಿಂತಿದ್ದಾರೆ ಅಂದ್ಬಿಟ್ಟು ಆರ್ಬ್ ಸಮೇತ ಪ್ರಮೋಟರ್ನ ಹೇಳ್ಕೊಂಡು ಹೋಗಿ ಸೀಸ್ ಮಾಡಿದ್ರು. ಆಮೇಲೆ ಇದ್ರ ಜೊತೆ ಇದು ಯಾವಾಗ ಇದೇ ತರ ಪಾಪ್ಯುಲರ್ ಆಗಕ್ ಸ್ಟಾರ್ಟ್ ಆಯ್ತು, ಆಮೇಲೆ ನಮ್ಮ ಇಂಡಿಯನ್ ಗವರ್ನಮೆಂಟ್ ಅವರು ಕೂಡ ಈ ಆರ್ಬ್ ವೆರಿಫಿಕೇಶನ್ ಪ್ರೋಸೆಸ್ ಏನಿದೆ, ಅದೇ ಐನ ಸ್ಕ್ಯಾನ್ ಮಾಡೋ ಪ್ರೋಸೆಸ್ ಏನಿದೆ ಆ ಪ್ರೋಸೆಸ್ ಸೇಮ್ ನಮ್ಮ ಇಂಡಿಯಾದ ಆಧಾರ್ ಕಾರ್ಡ್ ರಿಜಿಸ್ಟ್ರೇಷನ್ ಪ್ರೋಸೆಸ್ಗೆ ಸಿಮಿಲರ್ ಆಗಿದೆ. ಮುಂದೆ ಇದರಿಂದ ಏನಾದ್ರು ತೊಂದರೆ ಆಗ್ಬೋದೇನೋ, ಯಾಕಂದ್ರೆ ನಮ್ಮ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಇದೆಲ್ಲ ಇವಾಗ ಪ್ಯಾನ್ ಕಾರ್ಡು ಆಧಾರ್ ಕಾರ್ಡ್ ಲಿಂಕ್ ಆಗಿರುತ್ತೆ, ಮತ್ತೆ ಬ್ಯಾಂಕ್ ಅಕೌಂಟ್ಸ್ ಕೂಡ ಆಧಾರ್ ಕಾರ್ಡ್ ಲಿಂಕ್ ಆಗಿರುತ್ತೆ. ಆಧಾರ್ ಕಾರ್ಡು ನಮ್ಮ ಸ್ಕ್ಯಾನ್ ಮಾಡಿರ್ತಾರಲ್ಲ ಆಧಾರ್ ನಂಬರ್ ಲಿಂಕ್ ಆಗಿರುತ್ತೆ. ಇದರಿಂದ ಏನಾದ್ರು ಮುಂದೆ ಹೆಚ್ಚು ಕಡಿಮೆ ಆಗ್ಬೋದು. ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಬೇಕು ಅನ್ನೋ ಕಾರಣಕ್ಕೆ ಅವರು ಕೂಡ ಟೆಂಪರರಿಯಾಗಿ ಸ್ಟಾಪ್ ಮಾಡಕ್ ಹೇಳಿದ್ರು. ಸೊ ಇದು ಒಂದು ಮೇನ್ ರೀಸನ್. ಒಂದು ಕ್ರೌಡ್ ಕಂಟ್ರೋಲ್ ಮಾಡಕ್ ಆಗದೆ ಇರೋದು, ಇನ್ನೊಂದು ನಮ್ಮ ಗವರ್ನಮೆಂಟ್ ಅವ್ರ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಸ್ಟಾಪ್ ಮಾಡ್ಸಲ್ಲ, ಅದೊಂದು. ಇವೆರಡು ಮೇನ್ ರೀಸನ್. ಮೋಸ್ಟ್ಲಿ ವರ್ಲ್ಡ್ ಕಾಯಿನ್ ಅವರು ಪ್ರಿಡಿಕ್ಟ್ ಮಾಡಿರ್ಲಿಲ್ಲ ಅನ್ಸುತ್ತೆ ಇಷ್ಟೊಂದು ಡಿಮ್ಯಾಂಡ್ ಇರುತ್ತೆ ಅಂತ. ಅವ್ರು ಕೊಟ್ಟಿರೋಂತ ಆರ್ಬಲ್ಲಿ ವೆರಿಫೈ ಮಾಡಿಸ್ಬೇಕು ಅಂತಂದ್ರೆ ಮಿನಿಮಮ್ ಅಂದ್ರು ಒಬ್ಬೊಬ್ಬರಿಗೆ 3 to 4 minutes ತಗೊಂಡಿತ್ತು ಟೈಮ್ ನ. ಅಂತದ್ರಲ್ಲಿ 600-700 ಜನಕ್ಕೆ ಒಂದೇ ಸಲ ವೆರಿಫೈ ಮಾಡಿಸ್ಬೇಕು ಅಂದ್ರೆ ತುಂಬಾ ಕಷ್ಟ ಆಗೋದು. ಸೊ ಮತ್ತೆ ಅವರು ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಕ್ ಬರೋದಿಲ್ಲ. ಸುಮಾರು ಡಿಸೆಂಬರ್ 2021 ಅಲ್ಲಿ ಲಾಸ್ಟ್ ಇಯರ್ ಸುಮಾರು ವೆಬ್ಸೈಟ್ಸ್ ಅಲ್ಲಿ ನಾನು ರೆಫರ್ ಮಾಡಿದಾಗ ಆರ್ಟಿಕಲ್ ಅಲ್ಲಿ ಗೊತ್ತಾಗಿದ್ದು ಒಂದೇ, 2020-24 ಅಲ್ಲಿ ಮತ್ತೆ ಇಂಡಿಯಾದಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಟೆಂಪರರಿ ಮೂವ್ ಅಷ್ಟೇ, ಇದು ಕಂಪ್ಲೀಟ್ ಆಗಿ ಬ್ಯಾನ್ ಆಗಿಲ್ಲ ಅಂತ. ಈವನ್ ಮನಿ ಕಂಟ್ರೋಲ್ ಅವರು ಕೂಡ ಅದನ್ನೇ ಹೇಳಿದ್ದಾರೆ. ಅವರು ಕೂಡ ಸುಮಾರು ಜೆನ್ಯೂನ್ ಆರ್ಟಿಕಲ್ಸ್ ಅನ್ನ ಪಬ್ಲಿಷ್ ಮಾಡ್ತಾರೆ. ಸೊ ಅದರಿಂದ ನೆಕ್ಸ್ಟ್ 2020-24 ಅಲ್ಲಿ ಬರುತ್ತೆ ಅಂತ ನಾನು ಅನ್ಕೊಂಡಿದೀನಿ. ನಮ್ಮ ಇಂಡಿಯಾದಲ್ಲಿ ಯಾರೋ ಕಾಂಟ್ರಾಕ್ಟ್ ವಹಿಸ್ಕೊಂಡಿದ್ರಲ್ವಾ ಈ ವರ್ಲ್ಡ್ ಕಾಯಿನ್ ಆರ್ಬ್ ವೆರಿಫಿಕೇಶನ್ ಮಾಡಿಸೋದು, ಅವ್ರನ್ನ ಫೋನ್ ಮಾಡಿ ಕೇಳಿದ್ಕೆ ಅವರು ಮತ್ತೆ ರೀಸ್ಟಾರ್ಟ್ ಆಗೋದು ಒಂದು 80% ಡೌಟು ಅಂತಾನೆ ಹೇಳಿದ್ರು. ಯಾಕೆ ಅಂತ ಅಂದ್ರೆ ಅಕಸ್ಮಾತ್ ಏನಾದ್ರು ಇದೇನಾದ್ರೂ ಮುಂದೆ ಎಫೆಕ್ಟ್ ಆಗುತ್ತೆ ಅಂದ್ರೆ ನಮ್ಮ ಇಂಡಿಯನ್ ಗವರ್ನಮೆಂಟ್ ಯಾವುದೇ ಕಾರಣಕ್ಕೂ ಪರ್ಮಿಷನ್ ನ ಕೊಡಲ್ಲ. ನನಗೇನ್ ಅನ್ಸುತ್ತೆ ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಮತ್ತೆ ರಿಓಪನ್ ಮಾಡೋ ಚಾನ್ಸ್ ಜಾಸ್ತಿ ಇದೆ ಅಂತ ಅನ್ಸುತ್ತೆ. ಯಾಕೆ ಅಂತ ಅಂದ್ರೆ ಆರ್ಬ್ ವೆರಿಫಿಕೇಶನ್ ಪ್ರೋಸೆಸ್ ಸ್ಟಾಪ್ ಮಾಡಿದ್ಮೇಲೂ ಕೂಡ ಸಾವಿರಾರು ಗಟ್ಟಲೆ ಡೌನ್ಲೋಡ್ಸ್ ಗಳಾಗಿದೆ, ಮತ್ತೆ ಲಕ್ಷಾಂತರ ಕಾಯಿನ್ಸ್ ಅನ್ನ ರಿಸರ್ವ್ ಮಾಡಿ ಕೂಡ ಇಟ್ಕೊಂಡಿದ್ದಾರೆ.
ಸಾವಿರಾರು ಕೋಟಿ ಹಾಕಿ ಒಂದು ಪ್ರಾಜೆಕ್ಟ್ ಅನ್ನ ನಡೆಸ್ತಿರುತ್ತೆ ಒಂದು ಕಂಪ್ನಿ. ಆ ಕಂಪ್ನಿಗೆ ಬೇಕಾಗಿರುವಂತ ಯೂಜ್ ಡಿಮ್ಯಾಂಡ್ ನಮ್ಮ ಇಂಡಿಯಾದಲ್ಲಿ ಸಿಗ್ತಿದೆ. ಈ ತರ ಡಿಮ್ಯಾಂಡ್ ಸಿಗುವಂತ ಕಂಟ್ರಿನ ಅಷ್ಟು ಈಸಿಯಾಗಿ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಅಂತ ನಾನು ಅನ್ಕೋತೀನಿ. ನಮ್ಮ ಇಂಡಿಯಾ ಹಾಕಿರೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಫಾಲೋ ಮಾಡ್ಕೊಂಡು ಇವಾಗಿರೋ ಯೂಸ್ ಡಿಮ್ಯಾಂಡ್ ಗೆ ಬೇಕಾಗಿರೋ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಂಡು ಮತ್ತೆ ಇನಿಷಿಯಲ್ ಪ್ರಿವ್ಯೂಸ್ ಗಳನ್ನ ತಗೊಂಡು ಆಪ್ ಅಲ್ಲಿ ಸುಮಾರು ಎರರ್ ಗಳಿದೆ, ಆ ಎಲ್ಲಾ ಎರರ್ ಗಳನ್ನು ರೀಸಾಲ್ವ್ ಮಾಡ್ಕೊಂಡು ಇಂಡಿಯಾದಲ್ಲಿ ಆಫ್ಲೈನ್ ವೆರಿಫಿಕೇಶನ್ ಪ್ರೋಸೆಸ್ ನ 2024 ಅಲ್ಲಿ ಮತ್ತೆ ಸ್ಟಾರ್ಟ್ ಮಾಡ್ತೀವಿ ಅನ್ನೋದನ್ನೇ ಕಂಪ್ನಿ ಹೇಳಿರೋದು. ಇದನ್ನ ನಾನು ರೆಫರ್ ಮಾಡಿರೋ ಎಲ್ಲಾ ಆರ್ಟಿಕಲ್ ಅಲ್ಲೂ ಇದನ್ನೇ ಅವ್ರು ಪಬ್ಲಿಷ್ ಮಾಡಿರೋದು ಕೂಡ. ಎಲ್ಲ ಫ್ರೆಂಡ್ಸ್ಗೂ ರಿಸರ್ವ್ ಮಾಡಿ ಇಟ್ಕೊಳ್ಳೋಕೆ ಹೇಳಿದೀನಿ. ಮತ್ತೆ ವೆರಿಫಿಕೇಶನ್ ಪ್ರೊಸೆಸ್ ಸ್ಟಾರ್ಟ್ ಆಗಿದ ತಕ್ಷಣ ಎಲ್ಲರೂ ಕರ್ಕೊಂಡು ಹೋಗಿ ವೆರಿಫೈ ಮಾಡಿಸ್ತೀನಿ. ನೀವು ಕೂಡ ರಿಸರ್ವ್ ಮಾಡಿ ಇಟ್ಕೊಳ್ಳಿ. ಅದು ಮತ್ತೆ ರೀಸ್ಟಾರ್ಟ್ ಆಗಿದ ತಕ್ಷಣ ನಾನೇ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಯಾವ ಲೊಕೇಶನ್ ಅಲ್ಲಿ ಸ್ಟಾರ್ಟ್ ಆಗಿದೆ, ನೀವು ಎಲ್ಲಿ ಹೋಗಿ ಎಷ್ಟು ಗಂಟೆಗೆ ಹೋದ್ರೆ ಯಾವ ವೆರಿಫಿಕೇಶನ್ ಮಾಡಿಸ್ಕೋಬಹುದು ಅನ್ನೋದನ್ನ ಕಂಪ್ಲೀಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ, ಹೋಗಿ ವೆರಿಫಿಕೇಶನ್ ಮಾಡಿಸ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಮತ್ತೆ ನಿಮ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನಿಮ್ಗೆ ಏನ್ ಅನ್ಸುತ್ತೆ ಇಂಡಿಯಾದಲ್ಲಿ ಯಾವಾಗ ಬರ್ಬೋದು ಅಂತ ನೀವು ಅನ್ಕೋತಿದ್ದೀರಾ ಅನ್ನೋದನ್ನ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.